ನಮಸ್ತೆ ಇವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಸೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಓಕೆ, ಸೆಟ್ಸ್ ಅಂದ್ರೆ ಏನು, ಅದ್ರಿಗೆ ಎಕ್ಸಾಂಪಲ್ಸ್ ಅಂಡ್ ಸೆಟ್ಸ್ ನಾವು ಹೇಗೆ ಡಿನೋಟ್ ಮಾಡ್ತೀವಿ ಅಂಡ್ ಸೆಟ್ಸ್ ಡಿನೋಟ್ ಆದ್ಮೇಲೆ ಅದರದ್ದು ರಿಲೇಟೆಡ್ ಎಕ್ಸಾಂಪಲ್ಸ್. ಓಕೆ, ಇದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಸೆಟ್ ಅಂದ್ರೆ ಏನು? ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ನ ನಾವು ಸೆಟ್ ಅಂತ ಕರಿತೀವಿ. ಈ ಒಂದು ಡೆಫಿನೇಷನ್ ಅಲ್ಲಿ ನಾವು ಟೂ ಇಂಪಾರ್ಟೆಂಟ್ ವರ್ಡ್ಸ್ ನ ನೋಡ್ಬೋದು. ಒಂದು ವೆಲ್ ಡಿಫೈನ್ಡ್, ಇನ್ನೊಂದು ಆಬ್ಜೆಕ್ಟ್ಸ್. ಓಕೆ, ಫಸ್ಟ್ ಆಬ್ಜೆಕ್ಟ್ಸ್ ಅಂದ್ರೆ ಏನು? ಓಕೆ, ಇನ್ನು ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಈ ಒಂದು ವಿಶ್ವದಲ್ಲಿ ಅಂದ್ರೆ ಈ ಒಂದು ಯೂನಿವರ್ಸ್ ಅಲ್ಲಿ ಇರುವಂತಹ ಪ್ರತಿಯೊಂದು ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಏನಿದೆಯೋ ಅದನ್ನೆಲ್ಲ ನಾವು ಆಬ್ಜೆಕ್ಟ್ ಅಂತಾನೆ ಕರಿತೀವಿ. ಓಕೆ, ಪ್ರಾಣ ಇರುವುದಾಗಿರ್ಲಿ ಇಲ್ಲಾಂದ್ರೆ ಪ್ರಾಣ ಇಲ್ದಿರನೇ ಇರ್ಲಿ, ಅವೆಲ್ಲನ್ನು ನಾವು ಆಬ್ಜೆಕ್ಟ್ಸ್ ಅಂತಾನೆ ಕರಿತೀವಿ. ಓಕೆ, ಆಬ್ಜೆಕ್ಟ್ ಅಂದ್ರೆ ಗೊತ್ತಾಯ್ತಲ್ಲ. ಓಕೆ, ಅದು ಲಿವಿಂಗ್ ಆಗಿರ್ಲಿ ಇಲ್ಲಾಂದ್ರೆ ನಾನ್ ಲಿವಿಂಗ್ ಆಗಿರ್ಲಿ, ಓಕೆ, ಅವನ್ನೆಲ್ಲನ್ನು ನಾವು ಆಬ್ಜೆಕ್ಟ್ ಅಂತಾನೆ ಕರಿತೀವಿ ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್ ಅಲ್ಲಿ. ಇನ್ನು ವೆಲ್ ಡಿಫೈನ್ಡ್ ಅಂದ್ರೆ ಏನಂದ್ರೆ ಎ ಗಿವೆನ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ is said to be well defined if we can definitely say whether a given particular object belongs to the collection or not. ಓಕೆ, ನಾವು ಈ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಏನಾದ್ರೂ ನಾವು ವೆಲ್ ಡಿಫೈನ್ಡ್ ಅಂತ ಹೇಳ್ಬೇಕಂದ್ರೆ ಆ ಒಂದು ಏನು ಆಬ್ಜೆಕ್ಟ್ ಇದೆಯೋ ಆ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಅನ್ನೋದು ಆ ಒಂದು ಕಲೆಕ್ಷನ್ ಅಲ್ಲಿ ಇದೆಯಾ ಇಲ್ಲ ಅಂತ ಡೆಫಿನೆಟ್ ಆಗಿ ಹೇಳಕ್ ಬರ್ಬೇಕು ನಾವು. ಅರ್ಥ ಆಗ್ತಿದ್ಯಾ? ಓಕೆ, ಅವಾಗೆ ನಾವು ಅದನ್ನ ಏನಂತ ಕರಿತೀವಿ? ವೆಲ್ ಡಿಫೈನ್ಡ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಎಕ್ಸಾಂಪಲ್ಸ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಎಕ್ಸಾಂಪಲ್ ಥ್ರೂ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಫಸ್ಟ್ ನಾವು ಈ ಏನು ಆಬ್ಜೆಕ್ಟ್ಸ್ ಇದೆಯೋ ದ ಆಬ್ಜೆಕ್ಟ್ಸ್ ಇನ್ ಎ ಸೆಟ್ ಅದನ್ನ ನಾವು ಮೆಂಬರ್ಸ್ ಅಥವಾ ಎಲಿಮೆಂಟ್ಸ್ ಅಂತ ಕರಿತೀವಿ. ಏನು ಆಬ್ಜೆಕ್ಟ್ಸ್ ಇದೆಯೋ ಆ ಸೆಟ್ ಅಲ್ಲಿ ದ ಆಬ್ಜೆಕ್ಟ್ಸ್ ಇನ್ ಎ ಸೆಟ್ ಆರ್ ಕಾಲ್ಡ್ ಮೆಂಬರ್ಸ್ ಅಂತ ಕರಿತೀವಿ, ಇಲ್ಲ ಅಂದ್ರೆ ಎಲಿಮೆಂಟ್ಸ್ ಅಂತಾನು ಕರಿತೀವಿ. ಓಕೆ, ಅರ್ಥ ಆಯ್ತಲ್ಲ? ಏನು ಆಬ್ಜೆಕ್ಟ್ಸ್ ಆ ಒಂದು ಸೆಟ್ ಒಳಗಡೆ ಏನು ಆಬ್ಜೆಕ್ಟ್ಸ್ ಇದೆಯೋ ಅದನ್ನ ಮೆಂಬರ್ಸ್ ಇಲ್ಲ ಅಂದ್ರೆ ಎಲಿಮೆಂಟ್ಸ್ ಅಂತ ಕರಿತೀವಿ. ಓಕೆ, ಇದನ್ನ ನಾವು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಓಕೆ, ಎ ಬಿ ಸಿ, ಓಕೆ, ಎಕ್ಸ್ ವೈ ಝೆಡ್, ಹೀಗೆ ಎಕ್ಸೆಟ್ರಾ. ಹೀಗೆ ನಾವು ಕ್ಯಾಪಿಟಲ್ ಈ ಒಂದು ಎಲಿಮೆಂಟ್ಸ್ ಏನಿದೆಯೋ ಈ ಸೆಟ್ಸ್ ನ ನಾವು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಓಕೆ, ಸೆಟ್ಸ್ ಆರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್ ಅಂಡ್ ಇದ್ರಲ್ಲಿರೋ ಎಲಿಮೆಂಟ್ಸ್ ಏನಿದೆಯೋ ಅಂದ್ರೆ ಆಬ್ಜೆಕ್ಟ್ಸ್ ಇಲ್ಲಾಂದ್ರೆ ಎಲಿಮೆಂಟ್ಸ್ ಇಲ್ಲಾಂದ್ರೆ ಮೆಂಬರ್ಸ್, ನಿಮ್ ಇಷ್ಟ. ಈ 3 ವರ್ಡ್ಸ್ ಅಲ್ಲಿ ನೀವು ಏನೇಮ್ ಆದ್ರೂ ಯೂಸ್ ಮಾಡ್ಬೋದು. ಅವನ್ನ ನಾವು ಸ್ಮಾಲ್ ಲೆಟರ್ಸ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಸ್ಮಾಲ್ ಲೆಟರ್ಸ್ ಎ ಬಿ ಸಿ, ಓಕೆ, ಹೀಗೆ ಸ್ಮಾಲ್ ಲೆಟರ್ಸ್ ಅಲ್ಲಿ ಡಿನೋಟ್ ಮಾಡ್ತೀವಿ ಮೆಂಬರ್ಸ್ ಇಲ್ಲಾಂದ್ರೆ ಎಲಿಮೆಂಟ್ಸ್ ನ. ಓಕೆ, ಎಲಿಮೆಂಟ್ಸ್ ಆರ್ ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ಸ್. ಅರ್ಥ ಆಯ್ತಲ್ಲ? ಸೆಟ್ಸ್ ನ ನಾವು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಡಿನೋಟ್ ಮಾಡ್ತೀವಿ, ಅದರಲ್ಲಿರೋ ಎಲಿಮೆಂಟ್ಸ್ ನ ಸ್ಮಾಲ್ ಲೆಟರ್ಸ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಇನ್ನೊಂದು ಇಂಪಾರ್ಟೆಂಟ್ ನೊಟೇಷನ್ಸ್ ನೋಡಿ ಇಲ್ಲಿ. ಓಕೆ, ಇಲ್ಲಿ ಯಾವ್ದಾದ್ರು ಒಂದು ಎಲಿಮೆಂಟ್ ಒಂದು ಸೆಟ್ ಅಲ್ಲಿ ಇದೆ ಅಂದ್ರೆ ಅದನ್ನ ನಾವ್ ಹೆಂಗ್ ಕರಿತೀವಿ ಅಂದ್ರೆ ಎ ಬಿಲಾಂಗ್ಸ್ ಟು ಎ ಅಂತ ಕರಿತೀವಿ. ಇಫ್ ಎ ಇಸ್ ಅನ್ ಎಲಿಮೆಂಟ್, ಎ ಅನ್ನೋದು ಎಲಿಮೆಂಟ್ ಆಫ್ ಇ ಸೆಟ್ ಎ. ಓಕೆ, ಎ ಅನ್ನೋ ಎಲಿಮೆಂಟ್ ಏನು ನಮ್ಗೆ ಈ ಒಂದು ಸೆಟ್ ಎ, ಕ್ಯಾಪಿಟಲ್ ಎ ಗೆ ಎಲಿಮೆಂಟ್ ಅದು. ಓಕೆ, ಈ ಒಂದು ಸೆಟ್ ಅಲ್ಲಿ ಇರುವಂತಹ ಒಂದು ಎಲಿಮೆಂಟ್ ಈ ಸ್ಮಾಲ್ ಎ ಅನ್ನೋದು. ಓಕೆ, ಇದನ್ನ ನಾವು ಮ್ಯಾಥಮೆಟಿಕಲ್ ಹೆಂಗ್ ಬರೀತೀವಿ ಅಂದ್ರೆ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಅಂತ ಬರೀತೀವಿ. ಓಕೆ, ಬಿಲಾಂಗ್ಸ್ ಟು, ಅರ್ಥ ಆಯ್ತಾ? ಸ್ಮಾಲ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ. ಓಕೆ, ಯಾವ್ದಾದ್ರು ಒಂದು ಎಲಿಮೆಂಟ್ ಈ ಸೆಟ್ ಅಲ್ಲಿ ಇದೆ ಅನ್ಕೊಳ್ಳಿ, ಕ್ಯಾಪಿಟಲ್ ಎ ಅನ್ನೋ ಸೆಟ್ ಅಲ್ಲಿ ಇದ್ರೆ ಮ್ಯಾಥಮೆಟಿಕಲ್ಲಿ ನಾವು ಈಗ ಡಿನೋಟ್ ಮಾಡ್ತೀವಿ, ಸ್ಮಾಲ್ ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಅಂತ ಡಿನೋಟ್ ಮಾಡ್ತೀವಿ. ಅದೇ ನಾವು ಆ ಒಂದು ಎಲಿಮೆಂಟ್ ಆ ಸೆಟ್ ಅಲ್ಲಿ ಇಲ್ಲ ಅಂದ್ರೆ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಎ ಅಂತ ಕರಿತೀವಿ. ಇದು ಮ್ಯಾಥಮೆಟಿಕಲ್ ನೊಟೇಷನ್.
ನೆನ್ಪಿಟ್ಕೊಳ್ಳಿ. ಓಕೆ, ಮ್ಯಾಥಮೆಟಿಕಲ್ಲಿ ನಾವು ಈಗ ಡಿನೋಟ್ ಮಾಡ್ತೀವಿ ಎ ಬಿಲಾಂಗ್ಸ್ ಟು ಎ. ಓಕೆ, ಇಲ್ಲಾಂದ್ರೆ ಸಿ ಬಿಲಾಂಗ್ಸ್ ಟು ಎ ಅಂತ ಬರೀಬೋದು. ಓಕೆ, ಅಂದ್ರೆ ಸಿ ಅನ್ನೋ ಎಲಿಮೆಂಟ್ ಎ ಅನ್ನೋ ಸೆಟ್ ಅಲ್ಲಿ ಇದೆ ಅಂತ ಇದ್ರ ಮೀನಿಂಗ್. ಓಕೆ, ಅರ್ಥ ಆಯ್ತಲ್ಲ. ಅದೇ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಓಕೆ, ಅಂದ್ರೆ ಸಿ ಅನ್ನೋ ಎಲಿಮೆಂಟ್ ಎ ಅನ್ನೋ ಸೆಟ್ ಅಲ್ಲಿ ಇಲ್ಲ. ಓಕೆ, ಕ್ಲಿಯರ್ ಆಯ್ತಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಸಮ್ ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಕಲೆಕ್ಷನ್ ಆಫ್ ಓವೆಲ್ಸ್ set A is equal to collection of all vowels in the English alphabets. ಏನ್ ನಮ್ಗೆ ಓವೆಲ್ಸ್ ಏನು? ಎ, ಇ, ಐ, ಓ, ಯು ನ. ಓಕೆ, ಇದು ನೋಡಿ, ಇದು ನಮ್ಗೆ ವೆಲ್ ಡಿಫೈನ್ಡ್ ಕಲೆಕ್ಷನ್ ಇದು. ಓಕೆ, ಇದನ್ನ ನಾವು ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ? ಇದು ಡೆಫಿನೆಟ್ಲಿ ನಾವು ಹೇಳ್ತೀವಿ. ಓಕೆ, ದೀಸ್ ಆರ್ ದಿ ಓವೆಲ್ಸ್ ಆಫ್ ದಿ ಇಂಗ್ಲಿಷ್ ಆಲ್ಫಾಬೆಟ್ ಅಂತ. ಅದರಿಂದ ಈ ಸೆಟ್ ಅನ್ನೋದು ಏನು ನಮಗೆ ವೆಲ್ ಡಿಫೈನ್ಡ್. ಓಕೆ, ಇದನ್ನ ನಾವು ಸೆಟ್ ಅಂತ ಕರಿತೀವಿ. ಇದು ವೆಲ್ ಡಿಫೈನ್ಡ್, ಅದರಿಂದ ಇದನ್ನ ನಾವು ಏನಂತ ಕರಿತೀವಿ? ಸೆಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ. ಇನ್ನೊಂದು ನೋಡಿ, ಇನ್ನೊಂದು ಎಕ್ಸಾಂಪಲ್ ಕಲೆಕ್ಷನ್ ಆಫ್ ಆಲ್ ಆಡ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 10 ಅಂತ ತಗೊಳ್ಳಿ. ಕಲೆಕ್ಷನ್ ಆಫ್ all odd natural numbers less than 10. ಓಕೆ, ಇವಾಗ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು? ನಮಗೆ ನ್ಯಾಚುರಲ್ ನಂಬರ್ ಸೆಟ್ ಹೆಂಗಿರುತ್ತೆ? 1 2 3 4 5 6 7 8 9 10 and so on. ಓಕೆ, ಇಲ್ಲಿ ನಮ್ಗೆ 10 ಅಂತ ಕೇಳ್ತಿದ್ದಾನೆ. ಇಲ್ಲೇನ್ ಕೇಳ್ತಿದ್ದಾನೆ? ಕಲೆಕ್ಷನ್ ಆಫ್ ಆಲ್ ಆಡ್ ನ್ಯಾಚುರಲ್ ನಂಬರ್ಸ್ ಅಂತಿದ್ದಾನೆ. ಅಂದ್ರೆ ಆಡ್ ನ್ಯಾಚುರಲ್ ನಂಬರ್ಸ್ ಏನೇನಾಗುತ್ತೆ ನಮ್ಗೆ? ಯಾವ್ಯಾವ ಆಗುತ್ತೆ? ಇವಾಗ ನಾನು ಬಿ ಅನ್ನೋ ಒಂದು ಸೆಟ್ ತಗೊಂತೀನಿ. ಓಕೆ, ಕ್ಯಾಪಿಟಲ್ ಬಿ. ಆಡ್ ನ್ಯಾಚುರಲ್ ನಂಬರ್ಸ್ ಏನೇನಾಗುತ್ತೆ ನಮ್ಗೆ? 1 ಆಗುತ್ತೆ, 3 ಆಗುತ್ತೆ, ಓಕೆ 5 ಆಗುತ್ತೆ, 7 ಆಗುತ್ತೆ, 9 ಆಗುತ್ತೆ. ಓಕೆ, ಲೆಸ್ ದೆನ್ 10 ಅಂತ ಇರೋದ್ರಿಂದ ನಾವು 10 ಕಡಿಮೆ ಇರೋ ಎಲಿಮೆಂಟ್ಸ್ ಆಡ್ ನ್ಯಾಚುರಲ್ ನಂಬರ್ಸ್ ನ ತಗೊಬೇಕಾಗುತ್ತೆ. ಓಕೆ, ಇವಾಗ ಆಡ್ ನಂಬರ್ಸ್ ಅಂದ್ರೆ ಏನು? ಫಸ್ಟ್ ಆಡ್ ನಂಬರ್ಸ್ ಅಂದ್ರೆ ಏನಂದ್ರೆ, ಯಾವ್ದಾದ್ರು ನಂಬರ್ನ ನಾವು 2 ನಿಂದ ಡಿವೈಡ್ ಮಾಡಿದ್ರೆ ಡಿವೈಡ್ ಆಗ್ಬೇಕು, ಕಂಪ್ಲೀಟ್ಲಿ ಡಿವೈಡ್ ಆಗ್ಬೇಕು. ಓಕೆ, ಹಾಗೆ ಡಿವೈಡ್ ಆಗಿಲ್ಲ ಅನ್ಕೊಳ್ಳಿ, ಅವಾಗ ಅದನ್ನ ನಾವು ಆಡ್ ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ನೋಡಿ, 2 ಅನ್ನೋದು 2 ನಿಂದ ಡಿವೈಡ್ ಆಗುತ್ತೆ, 4 ಡಿವೈಡ್ ಆಗುತ್ತೆ, 6 ಡಿವೈಡ್ ಆಗುತ್ತೆ, 8 ಡಿವೈಡ್ ಆಗುತ್ತೆ, 10 ಡಿವೈಡ್ ಆಗುತ್ತೆ. ಇವೆಲ್ಲ ನಾವು ಈವೆನ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಈವೆನ್ ನಂಬರ್ಸ್ ಅಂತ ಕರಿತೀವಿ. ಯಾವ್ದಾದ್ರು ನಂಬರ್ 2 ನಿಂದ ಡಿವೈಡ್ ಆಗಿಲ್ಲ ಅಂದ್ರೆ ಅದನ್ನ ನಾವು ಆಡ್ ನಂಬರ್ಸ್ ಅಂತ ಕರಿತೀವಿ. ಇದು ಗೊತ್ತಾಯ್ತಲ್ಲ ಎಕ್ಸಾಂಪಲ್. ಓಕೆ, ಹೀಗೆ ತುಂಬಾ ಎಕ್ಸಾಂಪಲ್ಸ್ ನೀವು ಸೆಟ್ ಗೆ ತಗೊಬಹುದು. ಓಕೆ, ಒನ್ ಮೋರ್ ಎಕ್ಸಾಂಪಲ್ ತೊಗೊಳ್ಳಿ. ಕಲೆಕ್ಷನ್ ಆಫ್ ರಿವರ್ಸ್ ಆಫ್ ಇಂಡಿಯಾ. ಓಕೆ, ದ ಕಲೆಕ್ಷನ್ ಆಫ್ ಆಲ್ ರಿವರ್ಸ್ ಆಫ್ ಇಂಡಿಯಾ. ಓಕೆ, ಇದು ಕೂಡ ನಮ್ಗೆ ವೆಲ್ ಡಿಫೈನ್ಡ್. ದ ಕಲೆಕ್ಷನ್ ಆಫ್ ಆಲ್ ರಿವರ್ಸ್ ಆಫ್ ಇಂಡಿಯಾ ಅಂದ್ರೆ ಡೆಫಿನೆಟ್ಲಿ ಹೇಳ್ಬೋದು. ಓಕೆ, ಗಂಗಾ. ಓಕೆ, ನಾವ್ ಯಾವ್ದು ಹೇಳ್ಬೋದು? ಗಂಗಾ, ಕಾವೇರಿ, ಗೋದಾವರಿ, ಇವೆಲ್ಲ ಏನು ನಮ್ಗೆ ರಿವರ್ಸ್ ಆಫ್ ಇಂಡಿಯಾನ ತಾನೆ. ಇಂಡಿಯಾದಲ್ಲಿರುವಂತಹ ರಿವರ್ಸ್. ಅದರಿಂದ ಇದು ನಮ್ಗೆ ಡೆಫಿನೆಟ್ಲಿ ವೆಲ್ ಡಿಫೈನ್ಡ್. ಅದರಿಂದ ಇದು ನಮ್ಗೆ ಕಲೆಕ್ಷನ್ ಆಗುತ್ತೆ. ಇದು ಸೆಟ್ ಅಂತ ಹೇಳ್ಬೋದು ನಾವು. ಓಕೆ, ಅದೇ ಸಪೋಸ್ ನೈಲ್ ರಿವರ್ ತಗೊಳ್ಳಿ, ನೈಲ್ ನದಿ ತಗೊಳ್ಳಿ. ಅದು ನಮ್ಗೆ ಇಂಡಿಯಾದಲ್ಲಿ ಇರುತ್ತಾ? ಇಲ್ಲ, ಅದು ಇಂಡಿಯಾದಲ್ಲಿ ಇಲ್ಲ. ಅದರಿಂದ ನೈಲ್ ಡಸ್ ನಾಟ್ ಬಿಲಾಂಗ್ಸ್ ಟು ಇಟ್ ಸೆಟ್. ಈ ಸೆಟ್ ಅಲ್ಲಿ ಇಲ್ಲ. ಅರ್ಥ ಆಯ್ತಲ್ಲ, ಈಗ ಹೇಳೋದು. ಮತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡಿ. ಇವಾಗ ಸೆಟ್ ಗೆ ನೋಡಿದ್ವಿ, ಇವಾಗ ನಾಟ್ ಎ ಸೆಟ್ ಅಂತ ಹೇಳ್ಬೇಕಂದ್ರೆ ದ ಕಲೆಕ್ಷನ್ ಆಫ್ 5 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ. ಓಕೆ, ಇದು ಕಲೆಕ್ಷನ್, ಇದು ಸೆಟ್ ಆಗುತ್ತಾ ನಮಗೆ? ದ ಕಲೆಕ್ಷನ್ ಆಫ್ 5 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ. ಓಕೆ, ಇದು ನಮ್ಗೆ ಸೆಟ್ ಆಗುತ್ತಾ? ಇದು ನಮ್ಗೆ ಸೆಟ್ ಆಗಲ್ಲ. ರೈಟರ್ಸ್
ಇದು ನಮ್ಗೆ ಸೆಟ್ ಆಗಲ್ಲ. ಯಾಕೆ? ಇಲ್ಲೇನೇ ವರ್ಡ್ ಏನು ಯೂಸ್ ಮಾಡ್ತಿದ್ದಾನೆ? ಮೋಸ್ಟ್ ಟ್ಯಾಲೆಂಟೆಡ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಿದ್ದಾನೆ. ಓಕೆ, ಪರ್ಟಿಕ್ಯುಲರ್ ಇವಾಗ ನಮ್ಗೆ ಕುವೆಂಪು ಇದ್ದಾರೆ, ದ ರಾ ಬೇಂದ್ರೆ ಇದ್ದಾರೆ. ಓಕೆ, ಇನ್ನ ತುಂಬಾ ಜನ ನಮ್ಗೆ ಕವಿಗಳಿದ್ದಾರೆ. ಓಕೆ, ಕವಿಗಳಿದ್ದಾರೆ ಅಂಡ್ ಲೇಖಕರಿದ್ದಾರೆ. ತುಂಬಾ ಜನ ರೈಟರ್ಸ್ ಇದ್ದಾರೆ ನಮ್ಮಲ್ಲಿ. ಓಕೆ, ಅದರಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳಕ್ ಬರಲ್ಲ. ಓಕೆ, ಡೆಫಿನೆಟ್ಲಿ ಇಂಥವರೇ ಟ್ಯಾಲೆಂಟೆಡ್ ಅಂತ ಹೇಳಕ್ ಬರಲ್ಲ. ಅದರಿಂದ ದಿಸ್ ಇಸ್ ನಾಟ್ ಎ ಸೆಟ್. ಅರ್ಥ ಆಯ್ತಲ್ಲ? ಡೆಫಿನೆಟ್ಲಿ ಹೇಳ್ಬೇಕು. ಡೆಫಿನೆಟ್ಲಿ ಹೇಳಿದ್ರೆ ಅದು ವೆಲ್ ಡಿಫೈನ್ಡ್ ಆಗುತ್ತೆ. ಇಲ್ಲಿ ನಾವು ಡೆಫಿನೆಟ್ಲಿ ಹೇಳಕ್ ಬರ್ತಿಲ್ಲ. ಓಕೆ, ಇಂಥವ್ರು ಮೋಸ್ಟ್ ಟ್ಯಾಲೆಂಟೆಡ್ ಅಂತ ನಾವು ಹೇಳಕ್ ಆಗ್ತಿಲ್ಲ. ಅದರಿಂದ ದಿಸ್ ಇಸ್ ನಾಟ್ ಎ ವೆಲ್ ಡಿಫೈನ್ಡ್. ಓಕೆ, ತುಂಬಾ ಜನ ರೈಟರ್ಸ್ ಬರ್ತಾರೆ, ಅದರಲ್ಲಿ ಯಾರು ಮೋಸ್ಟ್ ಟ್ಯಾಲೆಂಟೆಡ್ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಡೆಫಿನೆಟ್ ಆಗಿ ಹೇಳಕ್ ಬರಲ್ಲ. ಅದರಿಂದ ದಿಸ್ ಇಸ್ ನಾಟ್ ಎ ಸೆಟ್. ಓಕೆ, ನಾಟ್ ಎ ಸೆಟ್. ಓಕೆ, ಇನ್ನ ನಮ್ಗೆ ದ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಅನಿಮಲ್ಸ್ ಆಫ್ ದ ವರ್ಲ್ಡ್. ಓಕೆ, ಇದು ಕೂಡ ನಮ್ಗೆ ಸೆಟ್ ಆಗಲ್ಲ. ಇನ್ನೊಂದು ಎಕ್ಸಾಂಪಲ್, ದ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಅನಿಮಲ್ಸ್ ಆಫ್ ದಿ ವರ್ಲ್ಡ್. ನೋಡಿ, ಮೋಸ್ಟ್ ಡೇಂಜರಸ್ ಈ ವರ್ಡ್ ಇದೆಯಲ್ಲ, ಇದು ಕೂಡ ನಮ್ಗೆ ವೆಲ್ ಡಿಫೈನ್ಡ್ ಆಗಲ್ಲ. ಓಕೆ, ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಅನಿಮಲ್ಸ್ ಆಫ್ ದ ವರ್ಲ್ಡ್ ಅಂದ್ರೆ ಓಕೆ, ಇಂಥ ಪರ್ಟಿಕ್ಯುಲರ್ ಆಗಿ ಇಂಥ ಅನಿಮಲ್ಸೇ ನಮ್ಗೆ ಡೇಂಜರಸ್ ಅಂತ ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗಲ್ಲ. ಓಕೆ, ಇವಾಗ ಸಪೋಸ್ ಕೆಲವರು ಟೈಗರ್ ಈಸ್ ಮೋಸ್ಟ್ ಡೇಂಜರಸ್ ಅನ್ಬೋದು, ಕೆಲವರು ಲಯನ್ ಇಸ್ ದ ಮೋಸ್ಟ್ ಡೇಂಜರಸ್ ಅನ್ಬೋದು, ಕೆಲವರು ಚೀತಾ ಇಸ್ ದ ಮೋಸ್ಟ್ ಡೇಂಜರಸ್ ಅನ್ಬೋದು. ಅಂದ್ರೆ ಪರ್ಟಿಕ್ಯುಲರ್ ಪೀಪಲ್ಸ್ ಕೆಲವು ಅನಿಮಲ್ಸ್ ನ ಮೋಸ್ಟ್ ಡೇಂಜರಸ್ ಅಂತ ರೆಕಗ್ನೈಸ್ ಮಾಡ್ತಾರೆ. ಓಕೆ, ಅರ್ಥ ಆಯ್ತಾ? ಎಲ್ಲಾರ್ಗೂನು ಅವೇ, ಕೆಲವ್ರಿಗೆ ಅವು ಡೇಂಜರಸ್ ಅಲ್ದಿರಾನು ಇರ್ಬೋದು. ಓಕೆ, ಸಪೋಸ್ ಇನ್ನ ಒಂದು ಎಕ್ಸಾಂಪಲ್ ತಗೊಂತೀನಿ. ಡಾಗ್ಸ್ ತಗೊಳ್ಳಿ. ಓಕೆ, ಡಾಗ್ಸ್ ಕೆಲವ್ರಿಗೆ ಡೇಂಜರಸ್ ಅಂತ ಇರುತ್ತೆ, ಕೆಲವ್ರಿಗೆ ಡೇಂಜರಸ್ ಇರಲ್ಲ. ಓಕೆ, ಪೆಟ್ಸ್ ತರ ಅದನ್ನ ಮನೆಗಳಲ್ಲೇ ಸಾಕ್ತಾರೆ. ಓಕೆ, ಅರ್ಥ ಆಯ್ತಲ್ಲ? ಇದರಿಂದ ನಾವು ಪರ್ಟಿಕ್ಯುಲರ್ ಅಂದ್ರೆ ಡೆಫಿನೆಟ್ಲಿ ನಾವು ಹೇಳಕ್ ಬರ್ತಿಲ್ಲ ಇಂಥ ಅನಿಮಲ್ಸ್ ಡೇಂಜರಸ್, ಇಂಥ ಅನಿಮಲ್ಸ್ ನಾಟ್ ಡೇಂಜರಸ್ ಅಂತ. ಓಕೆ, ಅದರಿಂದ ದಿಸ್ ಇಸ್ ಆಲ್ಸೋ ನಾಟ್ ಎ ವೆಲ್ ಡಿಫೈನ್ಡ್. ಅದರಿಂದ ದಿಸ್ ಇಸ್ ನಾಟ್ ಎ ಸೆಟ್. ಇದನ್ನು ನಾವು ನಾಟ್ ಎ ಸೆಟ್ ಅಂತ ಹೇಳ್ಬೋದು. ನಾಟ್ ಎ ಸೆಟ್. ಓಕೆ, ಅರ್ಥ ಆಯ್ತಲ್ಲ? ನೋಡಿ, ಇಂಥ ಸಮ್ ಇದನ್ನ ಹೇಳ್ತೀನಿ ನೋಡಿ. ನಾಟ್ ಎ ಸೆಟ್ ಅಂಡ್ ಸಮ್ ಎಕ್ಸಾಂಪಲ್ಸ್ ನೋಡಿ. ಇಂಥ ವರ್ಡ್ಸ್ ಬಂದಾಗ ಇದು ನಮ್ಗೆ ನಾಟ್ ಎ ಸೆಟ್ ಆಗುತ್ತೆ. ಸಪೋಸ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ಸ್ ಇನ್ ಎ ಕ್ಲಾಸ್. ಓಕೆ, ಒಂದು ಸ್ಕೂಲ್ ಇದೆ. ಓಕೆ, ಸಮ್ ಕ್ಲಾಸ್, ಯಾವುದೋ ಒಂದು ಕ್ಲಾಸ್ ತಗೊಳ್ಳಿ. ಆ ಒಂದು ಕ್ಲಾಸ್ ಅಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ಸ್ ಅಂತ ತಗೊಂಡ್ರೆ ಅದು ಸೆಟ್ ಆಗುತ್ತಾ ನಮ್ಗೆ? ನೋ, ದಿಸ್ ಈಸ್ ಆಲ್ಸೋ ನಾಟ್ ಎ ಸೆಟ್. ಬಿಕಾಸ್ ಪರ್ಸನ್ ಟು ಪರ್ಸನ್ ಬ್ಯೂಟಿ ಅನ್ನೋದು ವೇರಿ ಆಗುತ್ತೆ. ಓಕೆ, ಕೆಲವು ಪರ್ಸನ್ಸ್ಗೆ ಇವ್ರ ಬ್ಯೂಟಿ ಅನಿಸ್ತಾರೆ, ಕೆಲವು ಪರ್ಸನ್ಗೆ ಅವ್ರ ಬ್ಯೂಟಿ ಅನಿಸ್ತಾರೆ, ಮತ್ತೊಬ್ರು ಬ್ಯೂಟಿ ಅನಿಸ್ತಾರೆ. ದಟ್ಸ್ ವೈ ಇದು ನಮ್ಗೆ ಸೆಟ್ ಆಗಲ್ಲ. ಇದು ಕೂಡ ನಮ್ಗೆ ವೆಲ್ ಡಿಫೈನ್ಡ್ ಆಗಲ್ಲ. ಮೋಸ್ಟ್ ಬ್ಯೂಟಿಫುಲ್. ಓಕೆ, ಇಂಥ ವರ್ಡ್ಸ್ ಎಲ್ಲ ನಮ್ಗೆ ವೆಲ್ ಡಿಫೈನ್ಡ್ ಆಗಲ್ಲ. ಇವೆಲ್ಲ ನಮ್ಗೆ ಇಂಥ ವರ್ಡ್ಸ್ ಏನಾದ್ರೂ ಸೆಂಟೆನ್ಸ್ ಅಲ್ಲಿ ಇದ್ರೆ ಅವು ನಾಟ್ ಎ ಸೆಟ್. ಓಕೆ, ಅವೆಲ್ಲ ನಮ್ಗೆ ಸೆಟ್ ಆಗಲ್ಲ. ಓಕೆ, ಇಂಥ ಲೈಕ್ ರಿಚ್ ಪರ್ಸನ್ಸ್, ಆನೆಸ್ಟ್ ಪರ್ಸನ್ಸ್, ಇಂಥ ವರ್ಡ್ಸ್ ಏನಾದ್ರು ಇದ್ರೆ ಸೆಂಟೆನ್ಸ್ ಅಲ್ಲಿ ಇವೆಲ್ಲ ನಮ್ಗೆ ಸೆಟ್ ಆಗಲ್ಲ. ಓಕೆ, ಗುಡ್ ಪ್ಲೇಯರ್ಸ್ ಅಂಡ್ ಓಲ್ಡ್ ಪೀಪಲ್, ಯಂಗ್ ಮ್ಯಾನ್ ಅಂಡ್ ಇವೆಲ್ಲ ನಮ್ಗೆ ಸೆಟ್ ಆಗಲ್ಲ. ಇನ್ನ ಸಮ್ ಲೈಕ್ ಕೆಲವು ವರ್ಡ್ಸ್, ಸಪೋಸ್ ಕೆಲವು ವರ್ಡ್ಸ್ ಇದೆ, ಏನು ಇವು ನಾಟ್ ಎ ಸೆಟ್. Okay, some examples like blind persons. Okay, blind persons and illiterate persons
and retired persons. ಓಕೆ, ಇವೆಲ್ಲ ನಮಗೆ ಎಕ್ಸೆಟ್ರಾ ಇವೆಲ್ಲ ನಮಗೆ ಸೆಟ್ ಆಗಿ ಫಾರ್ಮ್ ಮಾಡುತ್ತೆ. ಓಕೆ, ಫಾರ್ಮ್ಸ್ ಸೆಟ್. ಓಕೆ, ಇವು ನಮಗೆ ಸೆಟ್ ಆಗುತ್ತೆ. ಇಂಥ ವರ್ಡ್ಸ್ ಇದ್ರೆ ಸೆಟ್ ಆಗುತ್ತೆ. ಓಕೆ, ಡೆಫಿನೆಟ್ಲಿ ನಾವು ಹೇಳಕ್ ಬರ್ಬೇಕು ಆ ಒಂದು ಸೆಟ್ ವೆಲ್ ಡಿಫೈನ್ಡ್ ಇಲ್ಲ ಅಂತ. ಓಕೆ, ಏನ್ ನಾವು ಆಬ್ಜೆಕ್ಟ್ಸ್ ತಗೊಂತೀರೋ ಡೆಫಿನೇಟ್ ಆಗಿ ಹೇಳಕ್ ಬರ್ಬೇಕು. ಓಕೆ, ಈ ಒಂದು ಆಬ್ಜೆಕ್ಟ್ ಈ ಒಂದು ಕಲೆಕ್ಷನ್ ಅಲ್ಲಿ ಇದೆ ಅಂತ ಹೇಳಕ್ ಬಂದ್ರೆ ಮಾತ್ರ ಅದು ವೆಲ್ ಡಿಫೈನ್ಡ್ ಆಗುತ್ತೆ. ಅದು ಅವಾಗ ಮಾತ್ರನೇ ಅದನ್ನ ನಾವು ಸೆಟ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಲ್ಲ? ಇದು ಸಮ್ ರಿಲೇಟೆಡ್. ಓಕೆ, ಸೆಟ್ಸ್ಗೆ ರಿಲೇಟೆಡ್ ಸಮ್ ಎಕ್ಸಾಂಪಲ್ಸ್. ಓಕೆ, ಇಲ್ಲಿ ಸಮ್ ಎಕ್ಸಾಂಪಲ್ಸ್ ಇದೆ, ಟ್ರೈ ಮಾಡಿ, ನೀವು ಓನಾಗಿ ಟ್ರೈ ಮಾಡಿ. ಓಕೆ, ಅರ್ಥ ಆಯ್ತಲ್ಲ? ಒಂದು ಎಕ್ಸಾಂಪಲ್ ನಾನೇ ಹೇಳ್ತೀನಿ ನೋಡಿ. ಫಸ್ಟ್ ನೋಡಿ, ದ ಕಲೆಕ್ಷನ್ ಆಫ್ ಆಲ್ ಓಲ್ ನಂಬರ್ಸ್ ಲೆಸ್ ದೆನ್ 10 ಅಂತಿದ್ದಾನೆ. ದ ಕಲೆಕ್ಷನ್ ಆಫ್ ಆಲ್ ಓಲ್ ನಂಬರ್ಸ್ ಲೆಸ್ ದೆನ್ 10 ಅಂದ್ರೆ ಓಲ್ ನಂಬರ್ಸ್ ಯಾವ್ಯಾವು? ನಮಗೆ 1 0 ನಿಂದ ಸ್ಟಾರ್ಟ್ ಆಗುತ್ತೆ. ಓಲ್ ನಂಬರ್ಸ್ 0 1 2 3 4 5 6 7 8 9. ಓಕೆ, ಲೆಸ್ ದೆನ್ 10 ಅಂತ ಇರೋದ್ರಿಂದ ಅಪ್ ಟು 9 ಗಂಟೆ ಬರ್ಕೊಬೇಕು. ಇದು ನಮಗೆ ಸೆಟ್ ಆಗುತ್ತೆ ಕಲೆಕ್ಷನ್. ದ ಕಲೆಕ್ಷನ್ ಆಫ್ ಗುಡ್ ಹಾಕಿ ಪ್ಲೇಯರ್ಸ್ ಇನ್ ಇಂಡಿಯಾ ಅಂತಿದ್ದಾನೆ. ಗುಡ್ ಹಾಕಿ ಪ್ಲೇಯರ್ಸ್, ಗುಡ್ ಪ್ಲೇಯರ್ಸ್ ನೋಡಿ, ನಾನು ಇವಾಗ ತಾನೇ ಹೇಳಿದೆ ನಿಮ್ಗೆ ಗುಡ್ ಪ್ಲೇಯರ್. ಓಕೆ, ಗುಡ್ ಪ್ಲೇಯರ್ ಇದ್ರೆ ನಮ್ಗೆ ಸೆಟ್ ಆಗುತ್ತಾ? ನೋ. ಇಂಥ ವರ್ಡ್ಸ್ ಇದ್ರೆ ನಮ್ಗೆ ಸೆಟ್ ಆಗಲ್ಲ. ಗುಡ್ ಹಾಕಿ ಪ್ಲೇಯರ್ಸ್. ಓಕೆ, ಇದನ್ನು ನಾವು ಪರ್ಟಿಕ್ಯುಲರ್ ಆಗಿ ಡೆಫಿನೆಟ್ ಆಗಿ ಹೇಳಕ್ ಬರಲ್ಲ, ಇಂಥವ್ರು ಗುಡ್ ಇಂಥವ್ರು ಬ್ಯಾಡ್ ಅಂತ. ಓಕೆ, ಅದರಿಂದ ದಿಸ್ ಈಸ್ ಆಲ್ಸೋ ನಾಟ್ ಎ ಸೆಟ್. ಇದು ಸೆಟ್ ಆಗುತ್ತೆ ನಮಗೆ, ಇದು ನಾಟ್ ಎ ಸೆಟ್. ಓಕೆ, ರಿಮೈನಿಂಗ್ ಕ್ವಶನ್ಸ್ ನೀವೇ ಟ್ರೈ ಮಾಡಿ. ನಿಮ್ಗೆ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾನು ನಿಮ್ಗೆ ಹೇಳ್ತೀನಿ. ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ತಾಯಿ ಭುವನೇಶ್ವರಿ, ಜೈ ಕನ್ನಡಾಂಬೆ.